ಇಲ್ಲಿ ಮನೆ ಕಟ್ಕೊಂಡು ಈಗ ತೋಟ ಮಾಡಿ ಎಷ್ಟು ವರ್ಷ ಆಯ್ತು ನೀವು? 10ನೇ ಇಸ್ವಿಲ್ ನಾ ಮಾಡಿದ್ದು. ಯಾವಾಗಾದ್ರೂ ತೋಟದಲ್ಲಿ ಕೂತಾಗ ನಿಮಗೆ ಮನ್ಸಿಗೆ ಅನ್ಸಿದ್ಯಾ ಅಥವಾ ಟೈಲರಿಂಗ್ ಮಾಡೋ ಬದ್ಲಿ ತೋಟನೇ ಮಾಡ್ಬೇಕಿತ್ತು ಅನ್ನಿಸ್ತು ನನಗೆ. ಯಾಕೆ ಅನ್ನಿಸ್ತು ಅಂದ್ರೆ ಇವತ್ತು ನನ್ನ ಜೀವನಕ್ಕೆ ಸ್ವಲ್ಪ ಹಿಡಿತ ತಂದಿರೋದಿದೆ. ಇವತ್ತು ಅರ್ಧ ಎಕರೆ ಇಟ್ಕೊಂಡ್ರು ನಾನು 2.5 ಲಕ್ಷ ಇವಾಗ ನಂಗೆ ಸಿಗುತ್ತೆ. ಅರ್ಧ ಎಕರೆ ವರ್ಷಕ್ಕೆ 2.5 ಲಕ್ಷ ನಾನು ದುಡಿತಾ ಇದ್ದೀನಿ. ನಾನು ದೊಡ್ಡ ಕೆಲಸ ಹೌದು. ಅವಾಗ ನಾನೇ ಒಂಚೂರು ಇಲ್ಲೆಲ್ಲ ಕಡ್ದು ಮಾಡಿ ಎಲ್ಲ ಮಾಡ್ಕೊಬಿಟ್ಟಿದ್ರೆ ಇನ್ನೊಂದ್ 2 ಎಕರೆ ಜಾಸ್ತಿ ಆಗ್ತಿತ್ತು. ಅಂದ್ರೆ ಅಲ್ಲೂ ನಾನು ಮಾಡ್ಕೊಂಡಿದ್ದೀನಿ. ಈಗ ಕಾಂಪ್ಲೆಕ್ಸ್ ಮಾಡಿದ್ದೀನಿ, ಇನ್ನು ಹಿಂದ್ಗಡೆ ಜಾಗ ಇದೆ, ಮತ್ತೆ ಅದ್ರ ಮೇಲ್ ಮಾಡ್ಬೋದು. ಪಿಲ್ಲರು ಬೀಮ್ ಟೈಲರಿಂಗು ಏನ್ ಕೈ ಬಿಟ್ಟಿಲ್ಲ? ಇಲ್ಲ, ಫುಲ್ ಬಿಟ್ಬಿಟ್ಟಿದ್ದೀನಿ. 10ನೇ ಇಸ್ವಿಯಿಂದ ಬಿಟ್ಬಿಟ್ಟಿದ್ದೀನಿ. ಅಲ್ಲ, ಟೈಲರಿಂಗ್ ವ್ಯವಹಾರದಲ್ಲಿ ನೀವೇನ್ ಇಲ್ಲ ಇಲ್ಲ ಇಲ್ಲ, ಕೈ ಸುಟ್ಕೊಂಡಿಲ್ಲ. ಅದು ಕೈ ಹಿಡಿತು, ಹೌದು, ಇದು ಹಿಡಿತು. ಹೌದು. ಈ ಎರಡು ಜೀವನದಲ್ಲಿ ನಿಮಗೆ ತುಂಬಾ ಸಮಾಧಾನ ಕೊಟ್ಟಿದ್ದ ಜೀವನ ಟೈಲರಿಂಗು ಅಥವಾ ಕೃಷಿ? ಈಗ ಕೃಷಿ ಚೆನ್ನಾಗಿದೆ. ಈಗ ನನಗಿಂತ ಜಾಗ ಬೇಕಿತ್ತು ಲಾಸ್ಟಿಗೆ ಅನ್ನಂಗಿದೆ. ಯಾಕಂದ್ರೆ ನಂಗೆ ಪೇಟೆ ಹತ್ರ ಆಗುತ್ತೆ. ಅನಂತಪುರದಲ್ಲಿ ಇದ್ದಂಗೆ ಇದ್ದೀನಿ. ದಿವ್ಸಕ್ಕೆ ಒಂದ್ಸರಿನಾರು ಹೋಗ್ತೀನಿ. ಬೆಳಿಗ್ಗೆ ಹೋಗಿ ಬಂದೆ. ನಿಮ್ಮ ಅಜ್ಜನ ಹೆಸರಿಂದ ಪ್ರಾರಂಭ ಆಯ್ತು. ಹೌದು. ನಿಮ್ ಅಜ್ಜನಿಗೆ ಅಷ್ಟು ತೀರಾ ನೆನ್ಸಕ್ಕೆ ದಿನ ಬೆಳಗ್ಗೆ ಪೂಜೆಗೆ ಎದ್ದ ತಕ್ಷಣ ಅಜ್ಜನಿಗೆ ನೆನೆಸ್ತೀರಿ ಅಂತೀರಿ, ಏನಕ್ಕೆ ಕಾರಣ?